ಹಿಂದಮ್ಮಯ್ಯ ಸೊಪ್ಪುಗಳು ಏನ್ ಸೊಪ್ಪುಗಳಕ್ಕ? ಇದು ಚಂದ್ರ ಗರಣ ಬರ್ತದಲ್ಲ ಅದಕ್ಕ ಬಾಕ್ಲ ಗೆಡೆ ಹಾಕ್ಬೇಕಂತಮ್ಮ. ಅಯ್ಯೋ ಅದಕ್ಕ ಏನ್ ಎಲೆಗಳಿವ? ಹರಳೆಲೆಗಳು. ಇವ್ರಾಗ ಯಾರನ್ನ ಹಾಕ್ತಾರ? ಗಂಡ್ ಮಕ್ಳಿರೋರು ಹರಳೆಲೆಗ್ಲಾಗ ಎಡೆ ಹಾಕ್ಬೇಕಂತೆ ಬಾಕ್ಲ. ಅಮ್ಮನ್ಗ ಗಂಡ್ ಮಕ್ಳವ್ರ ಅನ್ಬಿಟ್ಟು ಇಂಥವೆಲ್ಲ ಹೇಳ್ಬೇಡಮ್ಮ ನೀನು. ಅದೆಲ್ಲ ಸುಮ್ನೆ ರಮ್ಮ. ಅಯ್ಯೋ ಹರಳೆಲೆಗ್ ಹಾಕ್ಬೇಕಂತೆ ಗಂಡ್ ಮಕ್ಳಿರೋರು. ಹೌದಾ ಅಕ್ಕ? ಎಲ್ಲಿ ಹಾಕೋದಕ್ಕ? ಇದು ಮನೆ ಮುಂದೆ ಹಾಕೋದಿಲ್ಲ ಮನ್ಯಾಗ ಹಾಕೋದಾ? ಮನೆ ಮುಂದ್ಗಡೆ ಬಾಕ್ಲಾಗ ಹಾಕ್ಬಿಟ್ಟು ಪೂಜೆ ಎಲ್ಲಾ ಮಾಡ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಸಾಂಬ್ರಾಣಿ ಕಡ್ಡಿ ಅಂಟಿಸ್ಬಿಟ್ಟು. ಅಯ್ಯೋ ಅಲ್ಲಕೋ ಬಳ್ಳಾಪುರ ಸ್ವಾಮಿ ಅಂತ ಎಪ್ಪೇಳವ್ನ ಏನ್ ಹೇಳು ಅದು ಮನೆ ಮ್ಯಾಗ ಹಾಕ್ರಿ ಅನ್ಬಿಟ್ಟು. ಏನೋ ಗೊತ್ತಿಲ್ಲಮ್ಮ. ಅಯ್ಯೋ ನಾನು ಯೂಟ್ಯೂಬ್ ಆಗಿಲ್ಲ. ಯೂಟ್ಯೂಬ್ ಆಗ ನೋಡ್ದ ಮನೆ ಮ್ಯಾಗ ಹಾಕ್ಬೇಕಂತಕ್ಕ. ಮನೆ ಮ್ಯಾಗ ಹಾಕೋರೆ ಚಂದ್ರನೆಲ್ಲ ಹಿಂಗ್ ಎಳ್ಕೊಂಡ್ಬಿಡ್ತಾನಂತಕ್ಕ, ತಂಪು ಕೊಡ್ತದಂತಕ್ಕ. ಇದು ಏನೋ ಗೊತ್ತಿಲ್ಲ. ನಿನ್ ಮನ್ಯಾಗ ಹಾಕು, ನಾನ್ ಮನ್ ಬಾಕ್ಲಾಗ ಹಾಕ್ತೀನಿ. ಅಕ್ಕ ನಾನು ಯೂಟ್ಯೂಬ್ ಆಗ ನೋಡಿದ್ನಕ್ಕ, ಬಳ್ಳಾಪುರ ಸ್ವಾಮಿ ಹೇಳವ್ನೆ ಅನ್ನ ಮೊಸರು ಹಾಕ್ಬೇಕಂತಕ್ಕ. ರಾಗಿ ಹಿಟ್ಟು ಹಾಕ್ತಿರ್ ನೋಡ್ ಅದ್ ಹಾಕ್ಬಿಡ್ದಂತೆ. ಹೌದಾ? ನಾನ್ ನೋಡಿದ್ರಾಗ ರಾಗಿ ಹೇಳಿದ್ರಮ್ಮ. ಅಯ್ಯೋ ಬಳ್ಳಾಪುರ ಸ್ವಾಮಿ ಕರೆಕ್ಟ್ ಆಗಿ ಹೇಳ್ತಾನ ಎಪ್ಪನು. ಹೌದೇನು? ಅನ್ನ ಮೊಸರು ಹಾಕಕ್ ಹೇಳಿದ್ನ ಎಪ್ಪನು. ಮೆತ್ತಗೆ ಅನ್ನ ಮಾಡ ಹಾಕು. ಅಯ್ಯೋ ನಮ್ಮ ಅತ್ಕೂ ಹಂಗಾದ್ರೆ ಮೆತ್ತಗ ರಾತ್ರಿ ಆದ್ರೆ ಜೀರ್ಣ ಆಗಲ್ಲ. ಮೆತ್ತಗನ್ನ ಮಾಡು ಅಂತಾಳೆ. ಗರ್ಣಕ್ಕೂ ಇದಕ್ಕೆ ಎಳ್ಳಕ್ಕೂ ನಮ್ಮ ಅತ್ಕೂ ಅನ್ನ ಮಾಡ್ಬಿಡ್ತೀನಿ ಹೋಗಮ್ಮ. ಅಯ್ಯೋ ಅಕ್ಕ ಹೆಂಗೋ ನಿಂಗೆ ಒಳ್ಳೆ ಐಡಿಯಾ ಇಲ್ಲ. ನಾನು ಹೆಂಗೋ ಗರ್ಣಿಡ್ದಿರ್ತದೆ ನಿನ್ ಹತ್ತಿನ ನಿಮ್ ಮಕ್ಳೆಲ್ಲ ತಾಚ್ ಬಿಸಾಕ್ಲ ಹೋಗು. ಅಯ್ಯೋ ನಮ್ಮ ಮಕ್ಳು ಬೇಕಮ್ಮ. ಅಯ್ಯೋ ಪಾಪ ತಿಳಿದವ್ ಏನ್ ಮಾಡ್ತಾವ. ನಮ್ಮ ಅತ್ತಿನ ಬೇಕಾದ್ರೆ ಹಾಕ್ಬಿಡ್ತೀನಿ ಹೇಳಿ. ರಾತ್ರಿ ಗಡಿ ಹಾಕಿದ್ರೆ ಹಾಗೆ ಐತಿ ನಮ್ಮ ಅತ್ತಿನ. ಅವ್ರ ತಲೆ ಮೇಲೆ ಎಲ್ಲ ದರ್ಬೆ ಸಿಗಿಸ್ಬಿಟ್ಟು ಮಲಗಿಸ್ಬಿಡ ಹಂಗಾರ ನಿಮ್ ಮಕ್ಳಿಗ. ಅಮ್ಮಯ್ಯ ಊಟ ಸಿಗ್ಲಪ್ಪ ಬಂತಾಗಿಲ್ಲ ದರ್ಬೆ ಗಿಡ. ಆ ಗಿಡದಾಗಿಂದ ಶುದ್ಧ ಕಡ್ಡಿಲ್ ತಕೊಂಡ್ಬಂದು ತಲೆ ಮೇಲೆ ಇಕ್ಕೊಂಡು ರಾತ್ರಿ ಮಲ್ಕೊಬೇಕಂತೆ. ಅಕ್ಕ ಡಿಲ್ ಕಟ್ ಮಾಡಿ ಕಣಕತ್ತದ ಹೋಗ್ಲಿ ತಲೆನಾಗ. ಇಷ್ಟೇ ಶುದ್ಧ ಮಾಡ್ಕೊಬೇಕಂತೆ, ಇಲ್ಲ ಅಂದ್ರೆ ಗರಣ ಹೊಡಿತದಂತ ಹೇಳು. ಹೇಳಕ್ಕೈತ ಮಾತಿಗೆ ಸರಿ. ನಮ್ಮ ಅತ್ತಿಗೆ ಕಟ್ ಮಾಡ್ಕೊಂಡ್ ಬಂದಿಲ್ಲ. ನಮ್ 4 ಜನಕ್ಕೆ ಅಷ್ಟೇ ಕಟ್ ಮಾಡ್ಕೊಂಡ್ ಬಂದಿರೋ. ದೇಗರ್ಕನ್ ಹೇಳ ನಮ್ಮ ಅತ್ತೆ. ಸೊ ಇದಾಗಿತ್ತು ಇವತ್ತಿನ ಈ ಚಂದ್ರಗ್ರಹಣದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ನಿಮ್ಗೆಲ್ಲಾ ಕ್ಲಾರಿಟಿ ಕೊಡ್ಬೇಕು. ಎಲ್ಲ ಇವ್ರ ಅತ್ತೆ ಬಗ್ಗೆ ಕೇಳ್ತಾ ಇದ್ರೆ ಹೇಳಿ ನಿಮ್ಮ ಅತ್ತೆ ಬಗ್ಗೆ. ನಮ್ಮ ಅತ್ತೆ ಸತ್ತಾಗ್ಲೇ 30 ವರ್ಷದ ಮೇಲೇನೆ ಆಗಿದೆ. ನಾನಂತೂ ನೋಡ್ಲೇ ಇಲ್ಲ ಅವ್ರನ್ನ. ನೋಡ್ಲೇ ಇಲ್ಲಲ್ಲ ಇವ್ರು ನೋಡೇ ಇಲ್ಲ. ಸೊ ಎಲ್ಲಾನ ಆಗ್ಲಿ ನಾನು ಹೊರಗಡೆ ಸಿಕ್ಕಿದಾಗ ಎಲ್ಲಾರು ಕೇಳೋದು ಒಂದೇ ಪ್ರಶ್ನೆ, ಇವ್ರು ನಿಂಗೆ ಏನಾಗ್ಬೇಕು ಇವ್ರು ನನ್ನ ಸ್ವಂತ ಅಕ್ಕ, ನಾನು ಇವರ ಸ್ವಂತ ತಂಗಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸುಷ್ಮಾ ವ್ಲಾಗ್ಸ್ ಕೋಲಾರ್.